ಹಲೋ ಗಾಯ್ಸ್, ಒಂದು ದಿನ ನಮ್ಮ ಹೀರೋಗೆ ಒಂದು ಚಿಕ್ಕ ಮೊಟ್ಟೆ ಸಿಗುತ್ತೆ. ಆದ್ರೆ ಆ ಒಂದು ಮೊಟ್ಟೆ ಒಳಗಡೆಯಿಂದ ಒಂದು ವಿಚಿತ್ರವಾಗಿರೋ ಕ್ರಿಯೇಚರ್ ಆಚೆ ಬರುತ್ತೆ. ಆ ಒಂದು ಕ್ರಿಯೇಚರ್ ನ ಇವನು ಚೆನ್ನಾಗಿ ನೋಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಆ ಒಂದು ಕ್ರಿಯೇಚರ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗುತ್ತೆ. ಇವನು ಹೇಗೆಲ್ಲ ಆ ಒಂದು ಕ್ರಿಯೇಚರ್ ನ ನೋಡ್ಕೋತಾನೆ, ಮತ್ತೆ ಆ ಒಂದು ಕ್ರಿಯೇಚರ್ ಗೆ ಬಂದ ಪ್ರಾಬ್ಲಮ್ ನ ಇವನು ಹೇಗ್ ಸಾಲ್ವ್ ಮಾಡ್ತಾನೆ, ಮತ್ತೆ ಇವರಿಬ್ರೆ ಈ ಒಂದು ಫ್ರೆಂಡ್ಶಿಪ್ ಕೊನೆವರೆಗೂ ಉಳಿಯುತ್ತಾ ಇಲ್ವಾ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ವಾಟರ್ ಹಾರ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ರೋಲ್ ಹಂಟರ್ಸ್ ರೈಸ್ ಆಫ್ ದಿ ಟೈಟನ್ಸ್ ಅಂತ ಒಂದು ಆನಿಮೇಷನ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೆ ಮೂವಿ ನೋಡಿಲ್ಲ ಅಂದ್ರೆ ಎಂದು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ಅಮೆರಿಕದ ಇಬ್ರು ಟೂರಿಸ್ಟ್ ಗಳನ್ನ ನೋಡ್ತೀವಿ. ಇವರಿಬ್ರು ಕೂಡ ಒಂದು ಫೋಟೋನ ನೋಡ್ತಾ ಇರ್ತಾರೆ. ಇವಳನ್ನ ಒಂದು ಬಾಯ್ ಫ್ರೆಂಡು ಇದು ಫೇಕ್ ಆಗಿರೋ ಫೋಟೋ ನಿನಗೆ ಗೊತ್ತಾ ಅಂದಾಗ, ಆಗ ಅಲ್ಲೇ ಇದ್ದಂತ ಒಂದು ವಯಸ್ಸಾಗಿರೋ ವ್ಯಕ್ತಿ, ಹೌದು ಪುಟ ಅದು ಫೇಕ್ ಆಗಿರೋ ಫೋಟೋ, ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ, ನೀನ್ ಕೇಳೋಕೆ ಇಷ್ಟ ಪಡ್ತೀಯ ಅಂದಾಗ ಅವರಿಬ್ರು ಕೂಡ ಸರಿ ಆಯ್ತು ಅದೇನ್ ಕತೆ ಹೇಳಿ ಅಂದಾಗ ಇವನು ಕೂಡ ಹೇಳೋಕೆ ಶುರು ಮಾಡ್ತಾನೆ. ಇಲ್ಲಿಂದ ಸೀನು ವರ್ಲ್ಡ್ ವಾರ್ 2 ಗೆ ಹೋಗುತ್ತೆ. ಇಲ್ಲೇ ನಾವು ಆಂಗಸ್ ಅನ್ನೋ ಹುಡುಗನ ನೋಡ್ತೀವಿ. ಇವನು ಸಮುದ್ರದ ಪಕ್ಕ ಕೂತ್ಕೊಂಡಿರ್ತಾನೆ. ಯಾಕಪ್ಪ ಅಂದ್ರೆ ನಮ್ಮ ಹ್ಯಾಂಗರ್ಸ್ಗೆ ನೀರಲ್ಲಿ ಆಟ ಆಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಇವ್ಗೆ ಈಜು ಬರೋದಿಲ್ಲ. ಇದರಿಂದ ತುಂಬಾ ಭಯ ಪಡ್ಕೋತಾನೆ ನೀರ್ ಕಂಡ್ರೆ. ಇದರಿಂದನೇ ಆ ಸಮುದ್ರದ ಪಕ್ಕ ಏನೇ ಸಿಕ್ಕರು ಕೂಡ ಅದನ್ನ ತಗೊಳ್ಳದೆ ಇವನ ಒಂದು ಅಭ್ಯಾಸ ಆಗಿರುತ್ತೆ. ಅದೇ ರೀತಿ ಇವತ್ತು ಕೂಡ ಆ ಸಮುದ್ರದ ಪಕ್ಕ ಏನೇ ಸಿಕ್ಕರು ತಗೋತಾ ಇರ್ತಾನೆ. ಆಗ ಇವನ್ಗೆ ಒಂದು ವಿಚಿತ್ರವಾಗಿರೋ ಕಲ್ ಸಿಗುತ್ತೆ. ಅದನ್ನು ಕೂಡ ಎತ್ಕೊಂಡು ತನ್ನ ಬಕೆಟ್ಗೆ ಹಾಕೋತಾನೆ. ಆಗ ಇವನ್ ತಾಯಿ ಆನಾ ಬಂದ್ಬಿಟ್ಟು ಕರೆದಾಗ ಇವನು ಕೂಡ ಅವ್ರ ತಾಯಿ ಜೊತೆಗೆ ಹೊರಟ್ಬಿಡ್ತಾನೆ. ಇವರಿಬ್ರು ಕೂಡ ತನ್ನ ಮನೆ ಹತ್ರ ಬಂದಾಗ ಆಂಗಸ್ಸು ನಾನು ಬಕೆಟ್ ನ ವರ್ಕ್ ಶಾಪ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ವರ್ಕ್ ಶಾಪ್ ಗೆ ಬರ್ತಾನೆ, ಅಂದ್ರೆ ಒಂದು ಸ್ಟೋರ್ ರೂಮ್ಗೆ. ಆಂಗಸ್ಸು ತನ್ನ ತಂದೆಗೋಸ್ಕರ ತುಂಬಾ ಕಾಯ್ತಾ ಇರ್ತಾನೆ. ಮತ್ತೆ ಅವನ ತಂದೆ ಕಂಡ್ರೆ ಇವನ್ಗೆ ತುಂಬಾ ಆಸೆ ಇರುತ್ತೆ. ಅವರು ಕೂಡ ಯುದ್ಧಕ್ಕೆ ಹೋಗಿರ್ತಾರೆ. ಮತ್ತೆ ಅದೊಂದು ಕಲ್ಲು ಸಿಕ್ಕೈತಲ್ಲ, ಅದನ್ನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಏನಿರ್ಬೋದು ಅಂತ ನೋಡೋಣ ಅನ್ಬಿಟ್ಟು ಒಂದು ಚಾಕುನ ತಗೊಂಡು ಅದನ್ನ ಬ್ರೇಕ್ ಮಾಡ್ತಾನೆ. ಬ್ರೇಕ್ ಮಾಡಿದಾಗ ಒಳಗಡೆ ನೀಲಿ ಕಲರ್ ಆಗಿ ಒಂಥರ ವಿಚಿತ್ರವಾಗಿರುತ್ತೆ. ಅದನ್ನ ನೋಡ್ತಿರ್ಬೇಕಾದ್ರೆ ಆಂಗಸ್ನ ತಾಯಿ ಇವನ್ನ ಕರೆದಿರೋದ್ರಿಂದ ಇವನು ಅದನ್ನ ಹರಿದಕ್ಕೆ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿಂದ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ನೈಟ್ ಹ್ಯಾಂಗಸ್ ಹೀಗೆ ಬುಕ್ ನ ಓದ್ತಿರ್ಬೇಕಾದ್ರೆ ಇವನ ಒಂದು ಸ್ಟೋರ್ ರೂಮ್ ಇಂದ ಒಂದು ಶಬ್ದ ಬರುತ್ತೆ. ಇದರಿಂದ ಏನಿದು ಶಬ್ದ ಬರ್ತಾ ಇದೆಯಲ್ಲ ಅನ್ಬಿಟ್ಟು ಮನೆ ಆಚೆಗಡೆ ಬಂದ್ಬಿಟ್ಟು ಆ ಒಂದು ವರ್ಕ್ ಶಾಪ್ ಒಳಗಡೆ ಬರ್ತಾನೆ. ಬಂದು ನೋಡಿದಾಗ ಎಲ್ಲಾ ವಸ್ತುಗಳು ಚಲ್ಲಪಿಲ್ಲಿ ಆಗ್ಬಿಟ್ಟಿರುತ್ತೆ. ಮತ್ತೆ ಏನೇನೋ ಸೌಂಡ್ ಬರ್ತಾ ಇರುತ್ತೆ. ಇದರಿಂದ ಇವನ್ಗೆ ತುಂಬಾ ಭಯ ಆಗ್ತಾ, ಆದ್ರೂ ಕೂಡ ಧೈರ್ಯ ಮಾಡ್ಕೊಂಡು ಏನಿರ್ಬೋದು ಅಂತ ನೋಡೋಣ ಅನ್ಬಿಟ್ಟು ಮುಂದೆ ಹೋಗ್ತಾ ಹುಡುಕ್ತಾ ಇರ್ತಾನೆ. ಹಾಗೆ ಒಂದು ಪಾರ್ಟ್ ಹತ್ರ ಹೋದಾಗ ಒಂದು ವಿಚಿತ್ರವಾಗಿರೋ ಕ್ರಿಯೇಚರ್ ಕಾಣುತ್ತೆ. ಈ ಕ್ರಿಯೇಚರ್ ಬೇರೆ ಎಲ್ಲಿಂದಾನು ಕೂಡ ಬಂದಿರೋದಿಲ್ಲ. ಅವಾಗಲೇ ಈ ಹ್ಯಾಂಗಸ್ ಒಂದು ಮೊಟ್ಟೆ ತಗೊಂಡ್ ಬಂದಲ್ಲ, ಅದೇ ಒಂದು ಮೊಟ್ಟೆ ಒಳಗಡೆಯಿಂದ ಇದು ಬಂದಿರುತ್ತೆ. ಹ್ಯಾಂಗಸ್ ಕೂಡ ಇದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಹಾಗೆ ಅದನ್ನ ಮುಟ್ಟೋಣ ಅಂತ ಹೋಗ್ತಾನೆ. ಅಲ್ಲಿ ಇವನ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಇವನಿಗೆ ಗೊತ್ತಾಗುತ್ತೆ ಇದಕ್ಕೆ ಹೊಟ್ಟೆ ಹಸ್ತಿದೆ ಅಂತ. ಇದರಿಂದ ತನ್ನ ಮನೆಯ ಕಿಚನ್ ಗೆ ಹೋಗ್ಬಿಟ್ಟು ಒಂದು ಆಲೂಗಡ್ಡೆನ ತಗೊಂಡ್ಬರ್ತಾನೆ. ತಗೊಂಡ್ಬಂದ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಬಿಟ್ಟು ಅದಕ್ಕೆ ತಿನ್ನಕ್ಕೆ ಅಂತ ಕೊಡ್ತಾನೆ. ಅದು ಕೂಡ ತಿನ್ನುತ್ತೆ. ಈ ಒಂದು ತಿನ್ನೋ ಗ್ಯಾಪ್ ಅಲ್ಲಿ ಅದನ್ನ ಕ್ಲೀನ್ ಆಗಿ ಮುಟ್ತಾನೆ. ಇದರಿಂದ ಇವನಿಗೆ ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ನೋಡ್ತಾನೆ ಅದ್ರ ಬೆನ್ನಿಗೆ ಒಂದು ಗಾಯ ಆಗ್ಬಿಟ್ಟಿರುತ್ತೆ. ಇದರಿಂದ ಫೆಸ್ಟೆಡ್ ಬಾಕ್ಸ್ ನ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ತಾನೆ. ಮತ್ತೆ ಇವನ್ ತಾಯಿ ಇವನ್ನ ಕರೀತಾಳೆ, ಎಲ್ಲಿ ಹೋಗಿದ್ಯಾ ಬಾಯ್ಲಿ ಬೇಗ ಅಂತ. ಇದರಿಂದ ಇವನು ಅದನ್ನ ಅಲ್ಲೇ ಬಚ್ಚಿಕ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಇವ್ರ ಮನೆ ಹತ್ರಕ್ಕೆ ತುಂಬಾ ಜನ ಸೋಲ್ಜರ್ಸ್ ಗಳು ಬರ್ತಾರೆ. ಇದರಿಂದ ತಮ್ಮ ತಂದೆನೂ ಬಂದಿರ್ಬೋದು ಅನ್ಬಿಟ್ಟು ನಮ್ಮ ಹ್ಯಾಂಗರ್ಸ್ ಅನ್ಕೋತಾನೆ. ಆದ್ರೆ ಇವ್ರ ತಂದೆ ಬಂದಿರೋದಿಲ್ಲ. ಯುರೋಪಿಯನ್ ಸೋಲ್ಜರ್ಸ್ ಗಳು ಬಂದಿರ್ತಾರೆ. ಆ ಸೋಲ್ಜರ್ಸ್ ಗಳ ಕ್ಯಾಪ್ಟನ್ ಆದ ಥಾಮಸ್ ಆಂಗಸ್ ನ ತಾಯಿಯಾದ ಆನಾ ಹತ್ರ ಬಂದ್ಬಿಟ್ಟು, ನಿಮ್ಮ ಮನೆಯೊಳಗಡೆ ಇರೋಕೆ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ಯಾಕಪ್ಪ ಅಂದ್ರೆ ನಾಜಿಸ್ ಅವರು ಸಬ್ಮರೀನ್ ಯೂಸ್ ಮಾಡ್ಕೊಂಡು ಸಮುದ್ರದ ಒಳಗಡೆಯಿಂದ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ಬೋದು. ಇದರಿಂದ ಈ ಸ್ಕಾಟ್ಲೆಂಡ್ ಅನ್ನೋ ಒಂದು ಜಾಗದಲ್ಲಿ ತುಂಬಾ ಎತ್ತರವಾದ ಒಂದು ಬೆಟ್ಟ ಇದೆ. ಅದ್ರ ಮೇಲ್ಗಡೆಯಿಂದ ನಮ್ಗೆ ಈಸಿಯಾಗಿ ಕಾಣಿಸುತ್ತೆ ಸಮುದ್ರ ಎಲ್ಲ. ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಇಲ್ಲಿ ಇರೋದಕ್ಕೆ ಅನ್ಬಿಟ್ಟು ಜರ್ಮನ್ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡ್ಬಂದಿರ್ತಾರೆ. ಇದರಿಂದ ಇವಳು ಕೂಡ ಇಷ್ಟೊಂದು ಜನಕ್ಕೆ ನಮ್ಮ ಮನೆಯೊಳಗಡೆ ಜಾಗ ಇಲ್ಲ ಅಂದಾಗ ಥಾಮಸ್ ಕೂಡ ತಲೆ ಕೆಡ್ಸ್ಕೊಂಬೇಡಿ, ಈ ಒಂದು ಸೋಲ್ಜರ್ ನ ಆಫೀಸರ್ಸ್ ಗಳು ಮಾತ್ರ ನಿಮ್ಮ ಮನೆಯೊಳಗಡೆ ಇರ್ತಾರೆ, ಇನ್ನ ಬೋಳಿದಂತ ಸೋಲ್ಜರ್ಸ್ ಗಳೆಲ್ಲ ಇಲ್ಲೇ ಆಚೆಗಡೆ ಟೆಂಟ್ ಹಾಕೊಂಡಿರ್ತಾರೆ ಅಂತ. ನೆಕ್ಸ್ಟ್ ನಮ್ ಹೀರೋ ಒಂದು ಲೈಬ್ರರಿಗೆ ಹೋಗ್ಬಿಟ್ಟು ಒಂದು ಪ್ರಾಣಿಗಳ ಬುಕ್ ನ ತಗೊಂಡು ತನ್ನ ವರ್ಕ್ ಶಾಪ್ ಗೆ ಮತ್ತೆ ಬಂದಾಗ ನೋಡಿದ್ರೆ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿ ಆಗ್ಬಿಟ್ಟಿರುತ್ತೆ. ಆ ಒಂದು ಕ್ರಿಯೇಚರ್ ಇವ್ರ ತಂದೆ ಶೂನ ಹಾಕೊಂಡ್ ಕಡಿತಾ ಇರುತ್ತೆ. ಇದರಿಂದ ಅದನ್ನ ಬಿಡಿಸ್ತಾನೆ. ಮತ್ತೆ ಇವ್ನಿಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ
ಇದಕ್ಕೆ ತುಂಬಾ ಹೊಟ್ಟೆ ಹಸಿತೆ ಇದೆ ಅಂತ ಇದರಿಂದ ಆಲೂಗಡ್ಡೆ ತರ ಅನ್ಬಿಟ್ಟು ತನ್ನ ಮನೆ ಕಿಚನ್ಗೆ ಹೋದಾಗ ಅಲ್ಲಿ ಎಲ್ಲಾ ಕಡೆ ಸೋಲ್ಜರ್ಸ್ ಗಳೇ ಇರ್ತಾರಲ್ಲ, ಇದರಿಂದ ನೀನ್ ಇನ್ಮೇಲೆ ಇಲ್ಲಿ ಬರಂಗಿಲ್ಲ, ಈ ಜಾಗ ಎಲ್ಲ ನಮ್ದಾಗಿದೆ ನಾವು ಹೋಗೋವರೆಗೂ ಅಂತ. ಇದರಿಂದ ಏನ್ ಮಾಡೋದು ಅನ್ಬಿಟ್ಟು ಕಸದ ಡಬ್ಬ ಎಲ್ಲಿದೆ ನಾನೇ ಕಸ ಹಾಕ್ತೀನಿ ಅನ್ಬಿಟ್ಟು ಆ ಕಸದ ಡಬ್ಬನ ತಗೊಂಡು ಹೋಗ್ಬಿಟ್ಟು ಆ ಒಂದು ವರ್ಕ್ಶಾಪ್ ಒಳಗಡೆ ತಗೊಂಡು ಹೋಗ್ತಾನೆ. ಅದ್ರೊಳಗಡೆ ಊಟ ಇರುತ್ತಲ್ಲ, ಇದರಿಂದ ಆ ಒಂದು ಕ್ರಿಯೇಚರ್ ಕೂಡ ಅದ್ರೊಳಗಡೆ ಇರುವಂತ ಊಟನೆಲ್ಲ ತುಂಬಾ ಚೆನ್ನಾಗಿ ತಿನ್ನಕ್ಕೆ ಶುರು ಮಾಡುತ್ತೆ. ಇಲ್ಲೇ ಹ್ಯಾಂಗಸ್ ಆ ಒಂದು ಪ್ರಾಣಿಗೆ ಒಂದು ಹೆಸರನ್ನ ಕೊಡ್ತಾನೆ, ಅದ್ರ ಹೆಸರೇ ಕ್ರೂಸೋ. ನೋಡ್ತಿದ್ದಂಗೆನೆ ಆ ಕ್ರಿಯೇಚರ್ ಅದ್ರೊಳಗಡೆ ಇರುವಂತ ಎಲ್ಲಾ ಊಟನೂ ಕೂಡ ತಿಂದಾಕ್ಬಿಡುತ್ತೆ. ಮತ್ತೆ ಇದಾದ್ಮೇಲೆ ಹ್ಯಾಂಗಸ್ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಕಸದ ಬಾಕ್ಸ್ ಒಳಗಡೆಗೆ ನೀರನ್ನ ತುಂಬ್ತಾನೆ. ಇದರಿಂದ ಕ್ರೂಸನು ಕೂಡ ತುಂಬಾ ಚೆನ್ನಾಗಿ ಖುಷಿಯಾಗಿ ಆಟ ಆಡಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿ ಇವನಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇಲ್ಲಿಂದ ಕೂಡ ಇವ್ರುಗಳು ಒಂದು ಒಳ್ಳೆ ಫ್ರೆಂಡ್ ಆಗ್ತಾ ಹೋಗ್ತಾರೆ. ಈ ಕಡೆ ಕ್ಯಾಪ್ಟನ್ ಥಾಮಸ್ ಜರ್ಮನಿ ಸೋಲ್ಜರ್ಸ್ ಏನಾದ್ರು ಸಬ್ಮರೀನ್ ನ ಯೂಸ್ ಮಾಡ್ಕೊಂಡು ಏನಾರು ಬಂದ್ರೆ ಯಾವ ರೀತಿ ಅದನ್ನೆಲ್ಲ ತಡಿಬೇಕು ಅಂತ ಪ್ಲಾನ್ ನ ಮಾಡ್ಕೋತಾ ಇರ್ತಾನೆ. ಇಲ್ಲಿ ನೆಕ್ಸ್ಟ್ ನಾಳೆ ಆಗ್ತಿದ್ದಂಗೆನೆ ಆಗಸ್ಟ್ ನ ತಾಯಿ ಆನ ಈ ಒಂದು ವರ್ಕ್ಶಾಪ್ ಒಳಗಡೆ ಬರ್ತಾಳೆ. ಬಂದಾಗ ಅಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಹಾಳಾಗ್ಬಿಟ್ಟಿರುತ್ತೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಲೇವಿಸ್ ಮೌಬ್ರಿ ಅಂತ. ಇವನೊಂದು ಫ್ಲಂಬರ್ ಆಗಿರ್ತಾನೆ. ಅವ್ನ್ ಬಂದಾಗ ಆನೆಯನ್ನು ಕೂಡ ನೋಡಿ ಇಲ್ಲಿರುವಂತ ಎಲ್ಲಾ ವಸ್ತುಗಳನ್ನು ಪ್ಯಾಕ್ ಮಾಡ್ಬಿಡಿ, ಒಂದು ವಸ್ತು ಕೂಡ ಇಲ್ಲಿ ಇರಬಾರ್ದು. ಮತ್ತೆ ನನ್ನ ಮಗ ಇಲ್ಲಿ ಯಾವ್ದೋ ಒಂದು ಪ್ರಾಣಿನ ಸಾಕೋತಾ ಇದ್ದಾನೆ, ಅವ್ನ್ಗೆ ಇದ್ರದ್ದು ಪರ್ಮಿಷನ್ ಇಲ್ಲ, ಅದೇನಾದ್ರು ಸಿಕ್ಕಿದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಅನ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ ಇವನು ಕೂಡ ತನ್ನ ಕೆಲಸನ ಶುರು ಹಚ್ಕೋತಾನೆ. ಫಸ್ಟ್ನೇದಾಗಿ ಆ ಒಂದು ಡ್ರೈನೇಜ್ ಡಬ್ಬದಲ್ಲಿರೋ ನೀರ್ನ ಆಚೆ ಕಡೆಗೆ ಚೆಲ್ತಾ ಇರ್ತಾನೆ. ಇದನ್ನ ಹ್ಯಾಂಗಸ್ ನೋಡ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ನೀವು, ಇದ್ರೊಳಗಡೆಯಿಂದ ಏನಾರು ಆಚೆ ಬಂತ ಅಂದಾಗ ಅವನು ಕೂಡ ಏನು ಬಂದಿಲ್ಲ ಅಂತಾನೆ. ಮತ್ತೆ ಹ್ಯಾಂಗಸ್ ಲೇವಿಸ್ ಮೌಬ್ರಿ ಹತ್ರ ತುಂಬಾ ರೇಗಾಡಕ್ಕೆ ಶುರು ಮಾಡ್ತಾನೆ. ಇದು ನಮ್ ತಂದೆ ಜಾಗ, ಇದು ನನ್ ಜಾಗ, ನೀವೆಂತಕ್ಕೆ ಇದನ್ನೆಲ್ಲ ಖಾಲಿ ಮಾಡ್ತಾ ಇದ್ದೀರಾ ಅಂದಾಗ, ನೋಡು ಹುಡುಗ, ನನಗೆ ನಿಮ್ಮ ತಾಯಿ ಹೇಳಿದ್ದಾರೆ ಇದನ್ನೆಲ್ಲ ಖಾಲಿ ಮಾಡ್ಬೇಕು ಅಂತ, ನಾನೆಲ್ಲಾನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ, ನನ್ ದಾರಿಗೆ ಅಡ್ಡ ಬರ್ಬೇಡ ಅನ್ಬಿಟ್ಟು ಅವನ ಮೇಲೆ ಕೂಡ ರೇಗಾಡ್ಬಿಡ್ತಾರೆ. ಇದರಿಂದ ಇವನು ಕೂಡ ಕ್ರೂಸ್ ಅನ್ನ ಹುಡುಕೋಕೆ ಶುರು ಮಾಡ್ತಾನೆ. ಈ ಕಡೆ ಕ್ರೂಸೋ ಇದೆಯಲ್ಲ, ಅದೇನ್ ಮಾಡುತ್ತೆ ಅಂದ್ರೆ ಇವ್ನ ಮನೆ ಒಳಗಡೆ ಬಂದ್ಬಿಟ್ಟಿರುತ್ತೆ. ಬಂದ್ಬಿಟ್ಟು ಹೀಗೆ ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಸೋಲ್ಜರ್ ನ ಅಡಿಗೆ ಬಟ್ಟನ ನಾಯಿ ಇದನ್ನ ನೋಡ್ಬಿಟ್ಟು ಇದನ್ನ ಹಿಡಿಯೋಕೆ ಅಂತ ಅಡ್ಡಾಡ್ಸ್ಕೊಂಡ್ ಬರುತ್ತೆ. ಆದ್ರೆ ಕ್ರೂಸೋ ಇದ್ರ ಕೈಲಿಂದಲೇ ತಪ್ಪಿಸ್ಕೊಂಡು ತುಂಬಾ ಫಾಸ್ಟ್ ಆಗಿ ಓಡ್ತಾ ಇರುತ್ತೆ. ಇದು ಕೂಡ ಅಡ್ಡಾಡ್ಸ್ಕೊಂಡ್ ಬರ್ತಾ ಇರುತ್ತೆ. ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಕಟ್ಟಿರುವಂತಹ ಹಗ್ಗ ಶಾರ್ಟೇಜ್ ಆಗ್ಬಿಡುತ್ತೆ. ಇದರಿಂದ ಈ ಡಾಗು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಇದರಿಂದ ಕ್ರೂಸೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಎಸ್ಕೇಪ್ ಆಗ್ಬಿಟ್ಟು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಆಂಗಸ್ ನ ಅಕ್ಕನಾದ ಕ್ರಿಸ್ಟಿ ಸ್ನಾನ ಮಾಡೋದಕ್ಕೆ ಅಂದ್ಬಿಟ್ಟು ಬಾಟ ಒಳಗಡೆ ನೀರ್ನ ತುಂಬಿಸಿಟ್ಟಿರ್ತಾಳೆ. ಅದ್ರೊಳಗಡೆ ಇದು ಹೋಗ್ಬಿಟ್ಟು ಆಟ ಆಡ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಕ್ರಿಸ್ಟಿ ಜೋರಾಗಿ ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಇವನು ಮನೆ ಒಳಗಡೆ ಬಂದಾಗ ತನ್ನ ಅಕ್ಕ ಕಿರ್ಚಾಡ್ತಿರೋದನ್ನ ನೋಡಿ ಇವನಿಗೆ ಗೊತ್ತಾಗುತ್ತೆ ಅದು ಅಲ್ಲೇ ಇದೆ ಅನ್ಬಿಟ್ಟು. ಇದರಿಂದ ತನ್ನ ಹಕ್ಕನ್ನು ಕರ್ಕೊಂಡ್ಬಿಟ್ಟು ಅದೇ ಒಂದು ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಡೋರ್ನ ಲಾಕ್ ಮಾಡ್ಬಿಡ್ತಾನೆ. ಮಾಡ್ಬಿಟ್ಟು ನೋಡು ಇದೇನು ಮಾಡೋದಿಲ್ಲ, ಇದು ನನ್ನ ಫ್ರೆಂಡು, ಇದ್ರ ಪ್ರಾಣನ ನಾನೇ ಕಾಪಾಡಿದೀನಿ ಅನ್ಬಿಟ್ಟು ಅದ್ರ ಬಗ್ಗೆ ಹೇಳ್ತಾ ಅದ್ರನ್ನ ಹಾಗೆ ಹೋಗಿ ಮುಟ್ತಾನೆ. ಮತ್ತೆ ಇವ್ರ ಅಕ್ಕ ಕ್ರಿಸ್ಟಿಗೂ ಕೂಡ ಹೇಳ್ತಾನೆ, ನೀನು ಅಮ್ಮಂಗೆ ಯಾವ್ದು ಕೂಡ ಈ ವಿಷಯನ ಹೇಳ್ಬೇಡ, ಅವ್ರಿಗೇನಾದ್ರೂ ಗೊತ್ತಾದ್ರೆ ಇದನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ, ಆಮೇಲೆ ಇದನ್ನ ಯಾರು ಕೂಡ ನೋಡ್ಕೊಳ್ಳೋರು ಇರೋದೇ ಇಲ್ಲ ಅಂತ ಅವ್ರ ಅಕ್ಕನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ. ಇದರಿಂದ ಇವ್ರ ಅಕ್ಕನು ಕೂಡ ಆಯ್ತು ಸರಿ ಅನ್ಬಿಟ್ಟು ಆ ಕ್ರಿಯೇಚರ್ನ ಇವ್ರ ಅಕ್ಕನು ಕೂಡ ಮುಟ್ತಾಳೆ. ಅವ್ಳಿಗೂ ಕೂಡ ತುಂಬಾ ಇಷ್ಟ ಆಗ್ಬಿಡುತ್ತೆ ಆ ಕ್ರೂಸೋ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಆಂಗಸ್ ನ ತಾಯಿ ಆನ ಲೂವಿಸ್ಗೆ ಕೆಲವು ಬಟ್ಟೆಗಳನ್ನ ತಗೊಂಬಂದ್ ಕೊಡ್ತಾಳೆ. ಇದು ನನ್ನ ಹಸ್ಬೆಂಡ್, ನಿನ್ಗೇನಾದ್ರು ಆಗುತ್ತಾ ಹಾಕೊಳ್ಳೋಂಗಿದ್ರೆ ಹಾಕು ಅಂತ. ಅದಕ್ಕೆ ಲೂವಿಸ್ ಕೂಡ ಇದು ನಿಮ್ಮ ಹಸ್ಬೆಂಡ್ ಅಲ್ವಾ, ಅವ್ರು ಮತ್ತೆ ವಾಪಸ್ ಬಂದ್ರೆ ಅವ್ರಿಗೆ ಬೇಕಾಗುತ್ತಲ್ವಾ ಅಂದಾಗ ಅವ್ರು ಯಾವತ್ತೂ ಕೂಡ ಇನ್ನು ವಾಪಸ್ ಬರೋದಿಲ್ಲ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಆಂಗಸ್ ನ ತಂದೆ ಒಂದು ಯುದ್ಧದಲ್ಲಿ ಅವ್ರನ್ನ ಒಂದು ಬೋಟ್ ನೀರೊಳಗಡೆ ಮುಳುಗೋಗಿ ಅವರು ಡೆತ್ ಆಗಿ ಹೋಗ್ಬಿಟ್ಟಿರ್ತಾರೆ. ಅವರು ಡೆತ್ ಆಗಿ 1 ಇಯರ್ ಆಗಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಆಂಗಸ್ಗೆ ಈ ವಿಷಯ ಗೊತ್ತಿರೋದಿಲ್ಲ. ಮತ್ತೆ ಲೂವಿಸ್ ಹತ್ರ ಗೆಸ್ಟ್ ಬಾತ್ರೂಮ್ 3 ದಿನದಿಂದ ಹಾಳಾಗ್ಬಿಟ್ಟಿದೆ, ನೀವು ಅದನ್ನ ಸರಿ ಮಾಡ್ಬೇಕು ಅಂತ. ಅವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಆದ್ರೆ ಆ ಗೆಸ್ಟ್ ಬಾತ್ರೂಮ್ ಡಬ್ಬ ಒಳಗಡೆಗೆ ಇವರಿಬ್ರು ಕೂಡ ಕ್ರೂಸೋನು ಹಾಕಿರ್ತಾರೆ ನೀರ್ ತುಂಬಿ. ಆಗ ಅದೇ ಜಾಗಕ್ಕೆ ಲೂವಿಸ್ ಕೂಡ ಬರ್ತಾನೆ. ಈ ಲೂವಿಸ್ ತಡೆಯೋದಕ್ಕೆ ಇವರಿಬ್ರು ಕೂಡ ತುಂಬಾ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಅವನು ಒಳಗಡೆ ಬಂದೇ ಬಿಡ್ತಾನೆ. ಒಳಗಡೆ ಬಂದ್ಬಿಟ್ಟು ಈ ಒಂದು ಕ್ರಿಯೇಚರ್ ನ ನೋಡಿ ಅವನೇ 1 ನಿಮಿಷ ಶಾಕ್ ಆಗಿ ಹೋಗ್ಬಿಡ್ತಾನೆ. ಇವನು ಕೂಡ ಒಂದು ಕ್ರಿಯೇಚರ್ ನ ಮುಟ್ಟೋಕೆ ಅಂತ ಹೋಗ್ತಾನೆ, ಅದು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದ್ಬಿಡುತ್ತೆ. ಅದಾದ್ಮೇಲೆ ಈ ಕ್ರಿಯೇಚರ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಹೇಳ್ತಾನೆ. ಈ ಒಂದು ಕ್ರಿಯೇಚರ್ ನ ಜನ ಏನಂತ ಕರೀತಾರಪ್ಪ ಅಂದ್ರೆ ಇದೊಂದು ವಾಟರ್ ಹಾರ್ಸ್ ಅಂತ ಕರೀತಾರೆ. ಈ ಒಂದು ಕ್ರಿಯೇಚರ್ ಗಳು ತುಂಬಾ ರೇರೆಸ್ಟ್ ಅಂದ್ರೆ ರೇರೆಸ್ಟ್. ಯಾಕಪ್ಪ ಅಂದ್ರೆ ವಾಟರ್ ಹಾರ್ಸ್ ಗಳು ತುಂಬಾ ವಯಸ್ಸಾದ್ಮೇಲೆ ಅದು ಸಾಯೋ ಸ್ಟೇಜ್ ಅಲ್ಲಿ ಒಂದು ಮೊಟ್ಟೆನ ಹಿಟ್ಬಿಟ್ಟು ಅದು ಕೂಡ ಸತ್ತೋಗ್ಬಿಡುತ್ತೆ. ಅದಾದ್ಮೇಲೆ ಆ ಒಂದು ಮೊಟ್ಟೆ ಒಳಗಡೆಯಿಂದ ಇನ್ನೊಂದು ವಾಟರ್ ಹೌಸ್ ಆಚೆ ಬರ್ತಾ ಅದು ಗ್ರೋ ಆಗಕ್ಕೆ ಶುರುವಾಗುತ್ತೆ. ಇದೇ ರೀತಿಯಾದ ಒಂದು ಪ್ರೊಸೀಜರ್ ರಿಪೀಟ್ ಆಗುತ್ತೆ. ಇದರಿಂದ ಈ ರೀತಿಯಾದ ಕ್ರಿಯೇಚರ್ಸ್ ಗಳು ತುಂಬಾ ರೇರೆಸ್ಟ್ ಅಂತ ಕರೀತಾರೆ. ಆಗ ಅದೇ ಜಾಗಕ್ಕೆ ಆಂಗಸ್ ನ ತಾಯಿ ಇವರಿಬ್ರು ಕೂಡ ಹುಡ್ಕೊಂಡು ಬರ್ತಾರೆ. ಇದರಿಂದ ಲೂಯಿಸ್ ಹತ್ರ ಈ ವಿಷಯದ ಬಗ್ಗೆ ನಮ್ಮ ತಾಯಿಗೆ ಏನು ಹೇಳ್ಬೇಡಿ, ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಆಂಗಸ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅವನು ಕೂಡ ಸರಿ ಆಯ್ತಂತ ಒಪ್ಕೊಂಡ್ಬಿಡ್ತಾರೆ.
ಮತ್ತೆ ಇವ್ರ ತಾಯಿ ಈ ಒಂದು ಬಾತ್ರೂಮ್ ಒಳಗಡೆ ಬರೋದನ್ನ ಇವರಿಬ್ರು ಕೂಡ ತರೆಯೋಕೆ ಟ್ರೈ ಮಾಡ್ತಾರೆ, ಕ್ರಿಸ್ಟಿ ಹಾಗೆ ಹ್ಯಾಂಗಸ್. ಆದ್ರೆ ಅವ್ರ ತಾಯಿಗೆ ಡೌಟ್ ಬಂದ್ಬಿಟ್ಟು ಬಾತ್ರೂಮ್ ಒಳಗಡೆ ಬಂದ್ ನೋಡಿದಾಗ ಅಲ್ಲಿ ಏನು ಕೂಡ ಇರೋದೇ ಇಲ್ಲ. ಅವು ಚುಕ್ಬಿಟ್ಟಿರ್ತಾರೆ ಆ ಕ್ರೂಸೋನ. ಆನಾಗೆ ಅಲ್ಲಿ ಏನು ಸಿಕ್ತಿ ಅನ್ನೋದ್ರಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೋಗ್ತಿರ್ಬೇಕಾದ್ರೆ ನಮ್ಮ ಸೋಲ್ಜರ್ಸ್ ಆಫೀಸರ್ ಗಳೆಲ್ಲರೂ ಕೂಡ ನೈಟ್ ನಿಮ್ಗೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಆಗಿರೋ ಡಿನ್ನರ್ ಅರೇಂಜ್ ಮಾಡಿದ್ದಾರೆ, ನಿಮ್ಗೆ ಧನ್ಯವಾದ ಹೇಳೋದಕ್ಕೆ ನೀವು ಅದಕ್ಕೆ ಜಾಯ್ನ್ ಆಗ್ಬೇಕು ಅಂತ. ಇದರಿಂದ ಆನನ್ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಲೋವಿಸ್ ಆಂಗಸ್ಗೆ ಹೇಳ್ತಾ ಇರ್ತಾನೆ, ಇದನ್ನ ಇಟ್ಕೊಳ್ಳೋದು ತುಂಬಾ ಸೇಫ್ ಅಲ್ಲ ಕಣೋ, ಇದನ್ನ ತಗೊಂಡೋಗಿ ಸಮುದ್ರಕ್ಕೆ ಬಿಟ್ಬಿಡೋಣ, ಅದ್ರ ಜಾಗಕ್ಕೆ ಬಿಟ್ಬಿಡೋಣ ಅಂತ. ಆದ್ರೆ ಅವನು ಕೇಳ್ತಾ ಇರೋದಿಲ್ಲ, ಅದು ನನ್ ಕ್ರೂಸು, ಅದ್ ನನ್ ಜೊತೆಗೆ ಇಟ್ಕೋತೀನಿ ಅಂತ ಇವನು ಇದಕ್ಕೆ ಒಪ್ಕೋತೇನೆ ಇರೋದಿಲ್ಲ. ಮತ್ತೆ ಇಲ್ಲಿಂದ ಸೀನು ನೈಟ್ ಡಿನ್ನರ್ ಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ಎಲ್ಲಾ ಸೋಲ್ಜರ್ಸ್ ಗಳು ಕೂಡ ಆನಾಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅನ್ಬಿಟ್ಟು ಡಿನ್ನರ್ ನ ಅರೇಂಜ್ ಮಾಡಿರ್ತಾರೆ. ಆ ಒಂದು ಡಿನ್ನರ್ ಗೆ ಎಲ್ಲರೂ ಕೂಡ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ಹ್ಯಾಂಗಸ್ ಆ ಕ್ರೂಸ್ ಜೊತೆಗೆ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾನೆ. ಆಗ ಅವ್ರ ಅಕ್ಕ ಬಂದ್ಬಿಟ್ಟು ಬಾಯಿಲಿ ನಿಂಗೆ ಏನೋ ಒಂದು ತೋರಿಸ್ತೀನಿ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಇವನು ಕೂಡ ಹೋಗ್ಬೇಕಾದ್ರೆ ಸರಿಯಾಗಿ ಆ ಬಾತ್ರೂಮ್ ಡೋರ್ ನ ಲಾಕ್ ಮಾಡೋದಿಲ್ಲ, ಹಾಗೆ ಹೊರಟೋಗ್ಬಿಡ್ತಾನೆ. ಈ ಕ್ರೂಸನು ಕೂಡ ನೀರಿಂದ ಆಚೆ ಬಂದ್ಬಿಟ್ಟು ಇದಕ್ಕೆ ಊಟದ ಸ್ಮೆಲ್ ಗಮ್ ಅನ್ನುತ್ತೆ. ಇದರಿಂದ ಅದನ್ನ ಹುಡ್ಕೊಂಡು ಹೊರಡಕ್ಕೆ ಶುರು ಮಾಡುತ್ತೆ. ಈ ಕ್ರೂಸೋನ ಸ್ಮೆಲ್ ಈ ಡಾಗಿಗೆ ಬಿದ್ಬಿಟ್ಟು ಈ ಡಾಗಿ ಇದನ್ನ ಹುಡ್ಕೊಂಡು ಬರಕ್ಕೆ ಶುರು ಮಾಡುತ್ತೆ. ಕ್ರೂಸನು ಕೂಡ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಡಾಗಿ ಇದ್ರ ಮುಂದೆ ಬಂದ್ಬಿಡುತ್ತೆ. ಆಗ ನೋಡ್ತಿದ್ದಂಗೆ ಕ್ರೂಸೋ ಮತ್ತೆ ಹೊಡಕ್ಕೆ ಶುರು ಮಾಡುತ್ತೆ. ಡಾಗಿ ಮತ್ತೆ ಇದನ್ನ ಹಿಡಿಯೋಕೆ ಅಂತ ಅಟ್ಟಾಡ್ಸ್ಕೊಂಡ್ ಬರುತ್ತೆ. ಅದಾದ್ಮೇಲೆ ಹ್ಯಾಂಗಸ್ಗೆ ಗೊತ್ತಾಗುತ್ತೆ ಈ ಡಾಗಿ ಕ್ರೂಸೋನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಅಂತ. ಇದರಿಂದ ಕ್ರೂಸನ ಹುಡ್ಕೋದಕ್ಕೆ ಮತ್ತೆ ಶುರು ಮಾಡ್ತಾನೆ. ಈ ಒಂದು ಡಾಗಿನೂ ಕೂಡ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಕ್ರೂಸ್ ಅಂತೂ ಕೈಗೆ ಸಿಗ್ತಾ ಇರೋದಿಲ್ಲ, ಎಲ್ಲಿ ಬೇಕೋ ಅಲ್ಲೆಲ್ಲ ನುಗ್ತಾ ಇರುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಕ್ರೂಸ್ ಓಡ್ತಾ ಓಡ್ತಾ ಎಲ್ಲಿಗೆ ಬರುತ್ತೆ ಅಂದ್ರೆ ಇವರು ಡಿನ್ನರ್ ಮಾಡ್ತಿದ್ರಲ್ಲ ಅದ್ರ ಟೇಬಲ್ ಕೆಳಗಡೆಯಿಂದ ಪಾಸ್ ಆಗ್ಬಿಡುತ್ತೆ. ಅದ್ರ ಮೇಲ್ಗಡೆಯಿಂದ ಈ ಡಾಗಿ ಹತ್ತುತ್ತಾ ಅವ್ರ ಊಟನೆಲ್ಲ ಚೆಲ್ಲಾಡ್ಕೋತಾ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಕ್ರೂಸನು ಕೂಡ ಹೊರಗಡೆ ಹೊರಟೋಗ್ಬಿಡುತ್ತೆ. ಇವ್ರ ಊಟ ಎಲ್ಲ ಚೆಲ್ಲೋಗಿರೋದನ್ನ ನೋಡ್ಬಿಟ್ಟು ಆನಾ ಲೂಯಿಸ್ಗೆ ಆಂಗಸ್ ನ ಹುಡುಕು ಅವನ ರೂಮ್ಗೆ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಲೂವಿಸ್ಗೆ ಹೇಳ್ತಾರೆ. ಇದರಿಂದ ಲೂವಿಸ್ ಕೂಡ ಸರಿ ಆಯ್ತು ಮೇಡಮ್ ಅನ್ಬಿಟ್ಟು ಬಂದ್ಬಿಡ್ತಾನೆ. ಕ್ರೂಸ್ ಒಂದು ಚಿಕ್ಕ ಶೋ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇರ್ತಾನೆ. ಅದ್ರ ಒಳಗಡೆ ಎಲ್ಲ ಮೀನುಗಳೆಲ್ಲ ಇರ್ತಾವಲ್ಲ, ಇದರಿಂದ ಅದ್ರೊಳಗಡೆ ಬಿದ್ಬಿಟ್ಟು ಅಲ್ಲಿದ್ದಂತಹ ಮೀನುಗಳನ್ನೆಲ್ಲ ತಿನ್ನೋಕೆ ಶುರು ಮಾಡ್ತಾನೆ. ಆಂಗಸ್ ಕೂಡ ಇದನ್ನ ಹುಡುಕ್ತಾ ಬರ್ತಾ ಇರ್ತಾನೆ, ಸಿಗ್ತಾನೆ ಇರೋದಿಲ್ಲ. ಆಗ ಲೂವಿಸ್ ಬಂದ್ಬಿಟ್ಟು ನಿನ್ ಮನೆಯೊಳಗಡೆ ಹೋಗಿ ಮಲ್ಕೋ, ನಾನು ಅದನ್ನ ಹುಡುಕ್ತೀನಿ ಅನ್ಬಿಟ್ಟು ಕಳಿಸ್ಬಿಡ್ತಾನೆ. ನಾಳೆ ಬೆಳಗ್ಗೆವರೆಗೂ ಹುಡುಕ್ತಾನೆ, ಸಿಗೋದೇ ಇಲ್ಲ ಅದು. ಮತ್ತೆ ವಾಪಸ್ ಬಂದಾಗ ನೋಡ್ತಾನೆ ಆ ಚಿಕ್ಕ ಶಾಫ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅದು ತುಂಬಾ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಆಂಗಸ್ ನ ಕರ್ಕೊಂಡ್ ಬಂದ್ಬಿಟ್ಟು ತೋರಿಸ್ತಾನೆ, ಇದು ತುಂಬಾ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಇದನ್ನ ಇಟ್ಕೊಳ್ಳೋದು ಸೇಫ್ ಅಲ್ಲ ಅನ್ಬಿಟ್ಟು ಕೊನೆಗೂ ಡಿಸೈಡ್ ಮಾಡ್ಕೊಂಡೇ ಬಿಡ್ತಾನೆ, ಅದನ್ನ ಸಮುದ್ರಕ್ಕೆ ಬಿಟ್ಬಿಡೋಣ ಅನ್ಬಿಟ್ಟು. ಅದೇ ರೀತಿ ಮಾಡೋದಕ್ಕೆ ಅನ್ಬಿಟ್ಟು ಅದನ್ನ ಟ್ರಕ್ಗೆ ಹಾಕೊಂಡು ಸಮುದ್ರದ ಹತ್ರ ತಗೊಂಡು ಹೋಗ್ತಾರೆ. ಕ್ರೂಸೋ ಹ್ಯಾಂಗಸ್ ನ ಬಿಟ್ಟು ಹೋಗೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಲೂಯಿಸು ಎಷ್ಟೇ ಹೇಳಿದ್ರು ಕೂಡ ಹೋಗ್ತಾನೆ ಇರೋದಿಲ್ಲ. ಆಗ ಲೂಯಿಸ್ ಒಂದು ಪೊಟಾಟೋನ ತೆಗೆದುಬಿಟ್ಟು ನೀರೊಳಗಡೆಗೆ ಎಸ್ಬಿಡ್ತಾನೆ. ಇದರಿಂದ ಅದನ್ನ ತಿನ್ನೋಕೆ ಅಂತ ಹೋದಾಗ ಈ ಒಂದು ಗ್ಯಾಪ್ ನ ಯೂಸ್ ಮಾಡ್ಬಿಟ್ಟು ಹ್ಯಾಂಗಸ್ ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇವ್ನ್ ಕಾಣಿಸ್ಕೊಂಡ್ರೆ ಅದು ಅದ್ರ ಪಾಡಿಗೆ ಹೋಗುತ್ತೆ ಅನ್ಬಿಟ್ಟು. ಅದೇ ರೀತಿ ಕ್ರೂಸನ ಆ ಒಂದು ಸಮುದ್ರದೊಳಗಡೆ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೆಕ್ಸ್ಟ್ ನಾವು ಇಬ್ಬರು ಮೀನ್ ಹಿಡಿಯೋ ವ್ಯಕ್ತಿಗಳನ್ನ ನೋಡ್ತೀವಿ. ಇವ್ರು ಹೀಗೆ ಮೀನ್ನ ಹಿಡಿತಿರ್ಬೇಕಾದ್ರೆ ಇವರ ಗಾಣಕ್ಕೆ ಒಂದು ದೊಡ್ಡ ಮೀನು ಸಿಗಾಕೊಳ್ಳೋ ರೀತಿ ಇವ್ರಿಗೆ ಅನ್ಸುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಅದನ್ನು ದೊಡ್ಡ ಕ್ರಿಯೇಚರ್ ಅಂತ. ಇದರಿಂದ ತುಂಬಾ ಭಯ ಪಡ್ಕೊಂಡ್ಬಿಡ್ತಾರೆ. ಮತ್ತೆ ಹ್ಯಾಂಗಸ್ಗೆ ಒಂದು ಡಿಸಿಪ್ಲಿನ್ ಕಲಿಸ್ಬೇಕು ಅಂದ್ಬಿಟ್ಟು ಅವ್ರ ತಾಯಿ ಹತ್ರ ಪರ್ಮಿಷನ್ ತಗೊಂಡು ಅವನ ಸೋಲ್ಜರ್ ಟೀಮ್ ಒಳಗಡೆ ಹಾಕ್ತಾರೆ. ಪ್ರತಿಯೊಂದು ಕೆಲಸನೂ ಕೂಡ ಇವನ್ ಕೈಲೇ ಮಾಡಿಸ್ತಾ ಇರ್ತಾರೆ. ಈ ಕಡೆ ಕ್ರೂಸನು ಕೂಡ ಕಾಯ್ತಾ ಇರುತ್ತೆ ತನ್ನ ಫ್ರೆಂಡ್ ಬರ್ತಾನೆ ಅಂತ. ಆದ್ರೆ ಇವನಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿರ್ತಾನೆ. ಆದ್ರೆ ಒಂದು ದಿನ ಇವನ್ಗೂ ಕೂಡ ಕ್ರೂಸನ್ನು ನೋಡೋಣ ಅನ್ಬಿಟ್ಟು ತುಂಬಾ ಆಸೆ ಆಗ್ಬಿಡುತ್ತೆ. ಇದರಿಂದ ಯಾರಿಗೂ ಹೇಳ್ದೆ ಕೇಳ್ದಲೆ ಅದೇ ಒಂದು ಸಮುದ್ರದ ಹತ್ರ ಬರ್ತಾನೆ. ಬಂದ್ಬಿಟ್ಟು ಕ್ರೂಸನ್ನ ತುಂಬಾ ಕರೀತಾನೆ, ಎಲ್ಲಿದ್ಯಾ ನೀನು, ಬಾ ಇಲ್ಲಿ, ನಾನು ನಿನ್ ಫ್ರೆಂಡ್ ಬಂದಿದ್ದೀನಿ ಅಂತ. ಆದ್ರೆ ನೋಡಿದ್ರೆ ಕ್ರೂಸೋ ಬರೋದೇ ಇಲ್ಲ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಒಂದು ಚಿಕ್ಕ ಬೋಟ್ ನ ತಗೊಂಡು ಆ ಸಮುದ್ರದಲ್ಲಿ ಹಾಗೆ ಮುಂದಕ್ಕೆ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ಕ್ರೂಸನ್ನ ಕರೆಯಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಕ್ರೂಸನ್ನು ಕೂಡ ಬರುತ್ತೆ. ಇವನು ಕ್ರೂಸನ್ನು ನೋಡಿ ಒಂದ್ ನಿಮಿಷ ಸೈಕೆ ಆಗೋಗ್ಬಿಡ್ತಾನೆ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಈಗ ಮತ್ತೆ ತುಂಬಾ ಖುಷಿ ಪಡ್ತಾನೆ ಇದಿಷ್ಟು ದೊಡ್ಡದಾಗಿ ಬೆಳ್ಕೊಂಡಿರೋದನ್ನ ನೋಡಿ. ಮತ್ತೆ ಕ್ರೂಸೋ ಇವನ್ನ ಒಂದು ಸಮುದ್ರದ ಟೂರ್ ಮಾಡುತ್ತೆ. ಅಂದ್ರೆ ಇವನ್ನ ಬೆನ್ ಮೇಲೆ ಕುಣಿಸ್ಕೊಂಡು ಸಮುದ್ರನ ಸುತ್ತಾಡ್ಸೋಕೆ ಶುರು ಮಾಡುತ್ತೆ. ಮೊದ್ಲು ಇವನ್ಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಇವನ್ಗೂ ಕೂಡ ಅದು ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಕ್ರೂಸೋ ಅವನ ಸಮುದ್ರ ಎಲ್ಲ ಸುತ್ತಾಡಿಸ್ಬಿಟ್ಟು ಮತ್ತೆ ವಾಪಸ್ಸು ದಡಕ್ಕೆ ತಗೊಂಬಂದ್ ಬಿಡುತ್ತೆ. ಆಗ ಅದೇ ನಾಯಿ ವಾಪಸ್ಸು ಮತ್ತೆ ಬೊಗಳ್ಕೊಂಡು ಇವ್ರ ಹತ್ರನೇ ಬರ್ತಾ ಇರೋ ಶಬ್ದ ಇವನ್ಗೆ ಕೇಳಿಸುತ್ತೆ. ಇದರಿಂದ ಹೊಂಟೋಗು ಹೋ ಚಿಕ್ಕ ಮುಡು ಅಂದ್ಬಿಟ್ಟು ಕ್ರೂಸೋನ ಕಳಿಸ್ತಾ ಇರ್ತಾನೆ. ಅದು ಕೂಡ ಹೋಗ್ತಾ ಇರುತ್ತೆ. ಹೋಗ್ತಾ ಇರೋ ಗ್ಯಾಪಲ್ಲಿ ಆ ನಾಯಿಯ ಓನರ್ ಒಬ್ಬ ಸೋಲ್ಜರ್ ಇರ್ತಾನಲ್ಲ, ಅವನು ಇದನ್ನ ನೋಡ್ಬಿಡ್ತಾನೆ. ಡೌಟ್ ಬಂದ್ಬಿಡುತ್ತೆ ಇವನ್ಗೆ. ಇವತ್ತು ಕ್ರೂಸೋ ಹತ್ರ ಹೇಗೆಲ್ಲ ಎಂಜಾಯ್ ಮಾಡಿದೆ ಅನ್ಬಿಟ್ಟು ಆಂಗಸ್ ತನ್ನ ಅಕ್ಕನ ಹತ್ರ ಹಾಗೆ ಲೂವಿಸ್ ಇಬ್ಬರ ಹತ್ರ ಹೇಳ್ಕೊಂಡು ತುಂಬಾ ನಗಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇವ್ರು ತನ್ನ ಮಕ್ಕಳು ನಗಾಡ್ಕೊಂಡು ಮಾತಾಡ್ತಾ ಇರೋದನ್ನ ಆನನ್ ಕೂಡ
ನೋಡ್ತಾಳೆ. ಆನ ನೋಡ್ದಿರೋದ್ನ ಲೂವಿಸ್ ನೋಡ್ಬಿಟ್ಟು ಏನ್ ಮೇಡಮ್ ಏನಾರ ವಿಷಯ ಇದೆ ಅಂತ ಕೇಳಿದಾಗ ಏನಿಲ್ಲ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು, ಯಾಕೆ ಅಂದ್ರೆ ಇವ್ರು ಈ ರೀತಿ ನಗಾಡೋದನ್ನ ನೋಡಿ ತುಂಬಾ ದಿನಗಳಾಗೋಗ್ಬಿಟ್ಟಿತ್ತು. ನಾನು ಒಂದು ಟೈಮಲ್ಲಿ ಇವ್ರನ್ನ ಇದೇ ರೀತಿ ನಗ್ಸಾಡ್ತಿದ್ದೆ, ಆದ್ರೆ ಈಗ ಅದು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಅದಕ್ಕೆ ಲೂವಿಸ್ ಕೂಡ ಆತರ ಏನೋ ಅನ್ಕೊಂಬಿಡಿ, ಮತ್ತೆ ನೀವು ಟ್ರೈ ಮಾಡಿ, ಅದು ನಿಮ್ ಕೈಲಿ ಆಗುತ್ತೆ ಅಂತ ಇವ್ರ ತಾಯಿ ಜೊತೆಗೆ ಹೀಗೆ ಮಾತಾಡ್ತಾ ಇರ್ತಾನೆ. ಇವರಿಬ್ರು ಮಾತಾಡ್ತಾ ಇರೋದನ್ನ ಕ್ಯಾಪ್ಟನ್ ಥಾಮಸ್ ಕೂಡ ನೋಡ್ತಾ ಇರ್ತಾನೆ. ಇವ್ನಿಗೆ ಜಲಸಿ ಫೀಲ್ ಆಗ್ತಾ ಇರುತ್ತೆ, ಯಾಕೆಂದ್ರೆ ಆನೆ ಮೇಲೆಗೆ ಈ ಕ್ಯಾಪ್ಟನ್ಗೆ ಕ್ರಶ್ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ಲೂಯಿಸ್ ಬಗ್ಗೆ ತಿಳ್ಕೊ ಅಂತ ಹೇಳಿರ್ತಾನಲ್ಲ, ಇದರಿಂದ ಲೂಯಿಸ್ ಮೇಲೆ ಯಾವುದೇ ರೀತಿಯ ಕೇಸ್ ಇರೋದಿಲ್ಲ. ಮತ್ತೆ ನೆಕ್ಸ್ಟ್ ಒಂದು ಬಾರ್ ಅಲ್ಲಿ ಅದೇ ಇಬ್ರು ವ್ಯಕ್ತಿಗಳು ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ, ಈ ರೀತಿಯಾದ ಒಂದು ಕ್ರಿಯೇಚರ್ ನೋಡ್ದು ಅಂತ. ಆಗ ಅಲ್ಲೇ ಇದ್ದಂತ ಒಬ್ಬ ರಿಪೋರ್ಟರು, ನಾವ್ ಇದನ್ನ ಪೇಪರ್ಗೆ ಹಾಕ್ಬೇಕು, ನಮ್ಮ ಜಾಗ ತುಂಬಾ ಫೇಮಸ್ ಆದ್ರೆ ಈ ವಾರೆಲ್ಲ ನಿಂತೋದ್ಮೇಲೆ ತುಂಬಾ ಜನ ಟೂರಿಸ್ಟ್ಗಳು ಈ ಜಾಗ ನೋಡಕ್ಕಿಂತ ಬರ್ತಾರೆ, ಅವಾಗ ನಮ್ಗೆ ಆದ್ರೆ ಇದನ್ನೆಲ್ಲ ಲೂಯಿಸು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಮತ್ತೆ ನಾಳೆ ಆಗ್ತಿದ್ದಂಗೆನೆ ಕ್ಯಾಪ್ಟನ್ ಥಾಮಸ್ ಏನ್ ಮಾಡ್ತಾನೆ ಅಂದ್ರೆ ಆನೆ ತಾಯಿನ ಇಂಪ್ರೆಸ್ ಮಾಡೋಣ ಅನ್ಬಿಟ್ಟು ನಾವ್ ಯಾವ ರೀತಿ ಕೆಲಸ ಮಾಡಿದ್ವಿ ಬನ್ನಿ ಮ್ಯಾಮ್ ತೋರಿಸ್ತೀವಿ ಅನ್ಬಿಟ್ಟು ಅದೇ ಒಂದು ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾನೆ. ಜರ್ಮನ್ ಸೋಲ್ಜರ್ಸ್ ಗಳು ಸಬ್ಮರೀನ್ ಇಂದ ಬಂದ್ರೆ ಅವ್ರ ಮೇಲೆ ಹೇಗೆಲ್ಲ ಅಟ್ಯಾಕ್ ಮಾಡಬಹುದು ಅಂತ ಒಂದು ಪ್ಲಾನ್ ನ ಮಾಡ್ಕೊಂಡಿರ್ತಾರಲ್ಲ, ಅಂದ್ರೆ ಒಂದು ಟೆಸ್ಟ್ ಮಾಡೋದಕ್ಕೆ ಅನ್ಬಿಟ್ಟು ಇವ್ರನ್ನ ಕರೆಸಿರ್ತಾರೆ. ಆಂಗಸ್ ಕೂಡ ಇದನ್ನೆಲ್ಲ ನೋಡ್ಬಿಟ್ಟು ಕ್ರೂಸೋ ನೀರೊಳಗಡೆನೆ ಇದ್ದಾನೆ, ಈ ಬಾಂಬ್ ಏನಾದ್ರು ಅದ್ರೊಳಗಡೆ ಬಿದ್ರೆ ಅವ್ನಿಗೆ ಏನಾರು ಆಗುತ್ತೆ ಅನ್ಬಿಟ್ಟು ಅವ್ರ ತಾಯಿ ಹತ್ರ ಇದು ನಿಜ ಹೇಳ್ತಾ ಇರ್ತಾನೆ. ಆ ನೀರೊಳಗಡೆ ಒಂದು ಪ್ರಾಣಿ ಇದೆ, ಅದನ್ನ ನಾನೇ ಸಾಕಿದ್ದು, ಅದಕ್ಕೆ ಏನಾರು ಆಗ್ಬಿಡುತ್ತೆ, ಇದನ್ನ ಬೇಡ ನಿಲ್ಸಿ ಅಂತ. ಆದ್ರೆ ಇವ್ರ ತಾಯಿನೂ ಕೂಡ ಇದನ್ನು ನಂಬ್ತಾನೆ ಇರೋದಿಲ್ಲ. ಆಗ ನೋಡ್ತಿದ್ದಂಗೆ ಇವರು ಕೂಡ ಆ ಒಂದು ಬಾಂಬ್ನೆಲ್ಲ ಬ್ಲಾಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಕ್ರೂಸು ನೀರೊಳಗಡೆ ಇರ್ತಾನಲ್ಲ, ಅವನಿಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಇದರಿಂದ ಬಾಂಬ್ಗಳು ಬೀಳೋ ಜಾಗದಿಂದೆಲ್ಲ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾನೆ. ಇವನು ಕೂಡ ತುಂಬಾ ತಡೆಯೋಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಆಗ ಕ್ಯಾಪ್ಟನ್ ಥಾಮಸ್ ಬಂದ್ಬಿಟ್ಟು ಇವನಿಗೆ ಸರಿಯಾಗಿ ಬೈದು ಬಿಡ್ತಾನೆ, ನಾನು ಹೇಳಿದೆ ತಾನೇ ಇಲ್ಲಿಗೆ ಬರ್ಬೇಡ ಅಂತ, ಎಂತಕ್ ಬರ್ತಾ ಇದೆಯಾ ಇಲ್ಲಿಗೆ ಅನ್ಬಿಟ್ಟು. ಅವಾಗ ಆನನು ಕೂಡ ತನ್ನ ಮಗುನ ಕರ್ಕೊಂಡು ಇವನು ತುಂಬಾ ಹೆದರ್ಕೊಂಡಿದ್ದಾನೆ, ನಮ್ಮನ್ನ ಮನೆಗೆ ಬಿಟ್ಬಿಡಿ ಅನ್ಬಿಟ್ಟು ಅವರೆಲ್ಲರನ್ನು ಕೂಡ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಈ ಕಡೆ ಅವ್ರಿಬ್ರು ಇದ್ರಲ್ಲ, ಆ ಕ್ರಿಯೇಚರ್ ನ ನೋಡಿದ್ರಲ್ಲ, ಅವರಲ್ಲಿ ಒಬ್ಬ ಜಿಮ್ಮಿ ಅನ್ನೋ ಪತ್ರಕರ್ತ ಇದನ್ನ ಫೇಮಸ್ ಮಾಡ್ಬೇಕು ಅನ್ಬಿಟ್ಟು ಒಂದು ಫೇಕ್ ಆಗಿರೋ ಕ್ರೂಸ್ ನ ರೆಡಿ ಮಾಡ್ತಾನೆ. ಒಂದು ಡಮ್ಮಿ ಕ್ರೂಸ್ ನ ರೆಡಿ ಮಾಡ್ಬಿಟ್ಟು ಅದ್ರದ್ದು ಫೋಟೋ ತಕ್ಕೋತಾನೆ. ಇದೇ ಫೋಟೋನ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ದು, ಆದ್ರೆ ಇದು ಫೇಕ್ ಆಗಿರುತ್ತೆ. ಅದನ್ನ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಪಬ್ಲಿಷ್ ಮಾಡ್ಬಿಡ್ತಾನೆ. ಇದನ್ನ ಸೋಲ್ಜರ್ ಅಡಿಗೆ ಭಟ್ಟ ಕೂಡ ನೋಡ್ತಾನೆ. ನೋಡ್ಬಿಟ್ಟು ಈ ಪ್ರಾಣಿನ ನಾನು ನೋಡಿದ್ದೀನಿ, ಇದು ಇದೇ ಜಾಗದಲ್ಲಿ ಇದೆ ಅಂತ. ಇದರಿಂದ ಇನ್ನೊಬ್ಬ ಸೋಲ್ಜರ್ ಹಂಟರ್ ಇರ್ತಾನೆ. ಹಾಗಿದ್ರೆ ಆ ಪ್ರಾಣಿನ ನಾವು ಹಂಟ್ ಮಾಡೋಣ ಅನ್ಬಿಟ್ಟು ರೆಡಿಯಾಗಿ ಆ ಪ್ರಾಣಿನ ಹಂಟ್ ಮಾಡೋಕೆ ಅಂತ ಹೋಗ್ತಾರೆ. ಈ ಕಡೆ ಹ್ಯಾಂಗೆಸ್ ಲೂವಿಸ್ ನ ಕರ್ಕೊಂಡು ಕ್ರೂಸೋನ ನೋಡೋಣ ಅನ್ಬಿಟ್ಟು ಸಮುದ್ರದ ಹತ್ರ ಬರ್ತಾನೆ. ಬಂದ್ಬಿಟ್ಟು ಕ್ರೂಸನ್ನು ಕೂಡ ಕರೀತಾನೆ. ಆದ್ರೆ ನೋಡಿದ್ರೆ ಕ್ರೂಸೋ ತುಂಬಾ ಅಗ್ರೆಸಿವ್ ಆಗ್ಬಿಟ್ಟಿರುತ್ತೆ, ಯಾಕೆಂದ್ರೆ ಅದಕ್ಕೆ ತುಂಬಾ ಭಯ ಆಗ್ಬಿಟ್ಟಿರುತ್ತಲ್ಲ, ಇದರಿಂದ ತುಂಬಾ ಅಗ್ರೆಸಿವ್ ಆಗ್ಬಿಟ್ಟು ಹ್ಯಾಂಗಸ್ ಮೇಲೆನೆ ಅಟ್ಯಾಕ್ ಮಾಡೋಕ್ಕಿಂತ ಬರ್ತಾ ಇರುತ್ತೆ. ಆದ್ರೆ ಲೂಯಿಸ್ ಅದರಿಂದ ಇವನ್ನ ಕಾಪಾಡ್ತಾನೆ. ಮತ್ತೆ ಕ್ರೂಸನ್ನು ಕೂಡ ಅಲ್ಲಿರೋದೇ ಇಲ್ಲ, ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ಇದರಿಂದ ಕ್ರೂಸ ತುಂಬಾ ಭಯ ಪಟ್ಕೊಂಡಿದ್ದಾನೆ. ಅವ್ನು ಸರೋಗ್ತಾನೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಆ ನಾಯಿ ಕ್ರೂಸನ್ನ ನೋಡ್ಬಿಟ್ಟು ಮತ್ತೆ ಬೋಗ್ಲೋಕೆ ಶುರು ಮಾಡುತ್ತೆ. ಈ ಕಡೆ ಇವರೆಲ್ಲರೂ ಕೂಡ ಆ ಒಂದು ಪ್ರಾಣಿನ ಹುಡುಕ್ತಿದ್ರಲ್ಲ, ಆ ನಾಯಿ ಬೋಗ್ಲುತ್ತಾ ಇರೋದನ್ನ ನೋಡಿ ನನ್ನ ನಾಯಿಗೆ ಆ ಪ್ರಾಣಿ ಎಲ್ಲಿದೆ ಅಂತ ಗೊತ್ತಾಗಿದೆ, ನಡೀರಿ ಆ ಕಡೆಗೆ ಹೋಗೋಣ ಅನ್ಬಿಟ್ಟು ಆ ನಾಯಿ ಬೋಗ್ಲುತ್ತಿರೋ ಸೈಡ್ಗೆ ಇವರು ಕೂಡ ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾರೆ. ಈ ವಿಷಯ ಹ್ಯಾಂಗಸ್ಗೆ ಗೊತ್ತಾಗ್ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ಆ ನಾಯಿ ಬೋಗ್ಲುತ್ತಿರ್ಬೇಕಾದ್ರೆ ಕ್ರೂಸೋ ಹೊರಗಡೆ ಬಂದ್ಬಿಟ್ಟು ಆ ನಾಯಿ ಕತೆನೆ ಮುಗಿಸ್ಬಿಡುತ್ತೆ. ಈ ಕಡೆ ಆ ಸೋಲ್ಜರ್ಸ್ ಗಳು ಕೂಡ ಆ ಜಾಗಕ್ಕೆ ಬಂದು ನೋಡ್ತಾರೆ. ನಾಯಿನೂ ಕಾಣ್ತಾ ಇರೋದಿಲ್ಲ, ಆ ಕ್ರಿಯೇಚರು ಕೂಡ ಕಾಣ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಶುರು ಮಾಡುತ್ತೆ. ಆಗ ಅದ್ರಲ್ಲಿರೋ ಒಬ್ಬ ಸೋಲ್ಜರು ವಾಕಿ ಟೋಕಿಲಿ ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಬೇಗ ಬನ್ನಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಇವ್ರುಗಳೆಲ್ಲ ಏನ್ ಅನ್ಕೋತಾರೆ ಅಂದ್ರೆ ಜರ್ಮನಿ ಸೋಲ್ಜರ್ಸ್ ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾ ಇದಾರೆ ಅನ್ಬಿಟ್ಟು ಕ್ಯಾಪ್ಟನ್ ಥಾಮಸ್ ಹತ್ರ ಬಂದು ಹೇಳ್ತಾರೆ. ಅವನು ಕೂಡ ಎಲ್ಲರನ್ನು ಕೂಡ ರೆಡಿ ಆಗಕ್ಕೆ ಹೇಳ್ತಾನೆ. ಮತ್ತೆ ಆನಾಗೂ ಕೂಡ ಗೊತ್ತಾಗುತ್ತೆ ಇವನ ಮಗ ಅದೇ ಜಾಗದಲ್ಲಿ ಇದ್ದಾನೆ ಅಂತ. ಇದರಿಂದ ನಾನು ಕೂಡ ನಿನ್ ಜೊತೆ ಬರ್ತೀನಿ, ನನ್ನ ಮಗುನ ಕಾಪಾಡಬೇಕು ಅನ್ಬಿಟ್ಟು ಆನನ್ನು ಕೂಡ ಕರ್ಕೊಂಡು ಅದೇ ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕ್ರೂಸ್ ಏನ್ ಮಾಡುತ್ತೆ ಅಂದ್ರೆ ಆ ಬೋಟ್ ನ ಪೂರ್ತಿ ದಬಾಕ್ಬಿಡುತ್ತೆ. ದಬಾಕ್ಬಿಟ್ಟು ಆ ಅಡ್ಗೆ ಬಟ್ಟನ ಹಿಡ್ಕೊಂಡು ಆ ಕಡೆ ಈ ಕಡೆ ಹಳ್ಳಾಡಿಸ್ತಾ ಇರುತ್ತೆ. ಆಗ ಅದೇ ಜಾಗಕ್ಕೆ ಆಂಗಸ್ ಮತ್ತೆ ಲೂವಿಸ್ ಇಬ್ರು ಕೂಡ ಬರ್ತಾರೆ. ಆಗ ಅಲ್ಲೇ ಇದ್ದಂತ ಒಬ್ಬ ಸೋಲ್ಜರು ಗನ್ ಇಂದ ಅದಕ್ಕೆ ಶೂಟ್ ಮಾಡೋಕೆ ಅಂತ ಹೋಗ್ತಾನೆ. ಆದ್ರೆ ಲೂವಿಸ್ ಅದನ್ನ ತಡೆಯಕ್ಕೆ ಅಂತ ಹೋದಾಗ ಲೂವಿಸ್ಗೆ ಹೊಡೆದು ಬಿಡ್ತಾರೆ. ಆದ್ರೆ ನೋಡಿದ್ರೆ ಅದ್ರೊಳಗಡೆ ಬುಲೆಟ್ ಇರೋದಿಲ್ಲ. ಇದರಿಂದ ಇವನ್ಗೂ ಭಯ ಆಗ್ಬಿಟ್ಟು ಆ ಸೋಲ್ಜರು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಈ ಕಡೆ ಹ್ಯಾಂಗಸ್ ಏನ್ ಮಾಡ್ತಾನೆ ಅಂದ್ರೆ ಅವನ ಸಮಾಧಾನ ಮಾಡ್ಬೇಕು ಕ್ರೂಸೋನ್ ಅನ್ಬಿಟ್ಟು ಸಮುದ್ರದೊಳಗಡೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಕಾಲು ಸ್ಕಿಡ್ ಆಗ್ಬಿಟ್ಟು ತುಂಬಾ ಆಳೋಕೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಪ್ರೆಗ್ನೆಂಟ್ ಕೂಡ ತಪ್ಪೋಗ್ಬಿಡ್ತಾನೆ. ಇದನ್ನ ಕ್ರೂಸೋ ನೋಡ್ಬಿಟ್ಟು ಆ ವ್ಯಕ್ತಿನ ದಡುಕೆ ಎಸ್ಬಿಟ್ಟು ನೀರೊಳಗಡೆ ಹೋಗಿ ತನ್ನ ಫ್ರೆಂಡ್ ಆದ ಹ್ಯಾಂಗಸ್ ನ ಕಾಪಾಡ್ಬಿಟ್ಟು ದಡುಕೆ ತಗೊಂಡ್ಬಂದು ಬಿಡ್ತಾನೆ. ಅವಾಗ ಅವನ್ಗೆ ಪ್ರಜ್ಞೆ ಕೂಡ ಬರುತ್ತೆ. ಪ್ರಜ್ಞೆ ಬಂದ್ಬಿಟ್ಟು ಇವನು ಸಮಾಧಾನ ಆಗಿರೋದನ್ನ ನೋಡಿ ಅವನ್ಗೆ ಹಾಗೆ ಸಮಾಧಾನ ಮಾಡ್ತಾ ಇರ್ತಾನೆ ಕ್ರೂಸೋಗೆ. ಆಗ ಅದೇ ಜಾಗಕ್ಕೆ ಇವ್ರ ತಾಯಿ ಬಂದಿರೋದ್ರಿಂದ ಅದು ಹೋಗಿ ಚಿಕ್ಕೊಂಡ್ಬಿಡುತ್ತೆ. ಅವ್ರ ತಾಯಿ ಬಂದಾಗ ಅವ್ರ ತಾಯಿ ಹತ್ರ ಇರೋ ನಿಜನೆಲ್ಲ ಹೇಳ್ತಾ ಇರ್ತಾನೆ. ನನ್ನ ಫ್ರೆಂಡ್ ಕ್ರೂಸೋ ಅಂತ ಒಬ್ಬ ಇದ್ದಾನೆ, ಅವನ ನಾನೇ ಸಾಕಿದ್ದು, ಅವನು ದೈತ್ಯಕಾರವಾಗಿದ್ದಾನೆ ಅಂತ. ಆದ್ರೆ
ಇದನ್ನೆಲ್ಲ ಅವಳು ನಂಬ್ತಾನೆ ಇರೋದಿಲ್ಲ. ಅದಾದ್ಮೇಲೆ ಅದು ಹೊರಗಡೆ ಬಂದಾಗ ಇವಳೆ ಒಂದ್ ನಿಮಿಷ ಶಾಕ್ ಆಗ್ಬಿಡ್ತಾಳೆ. ಇದು ನಿಜವಾಗ್ಲೂ ಇದೆ, ಇದೊಂದು ವಾಟರ್ ಹಾರ್ಸ್ ಅಂತ. ಆಗ ಅದೇ ಜಾಗಕ್ಕೆ ಒಂದು ಬಾಂಬ್ ಬಂದ್ ಬೀಳುತ್ತೆ. ಆಕ್ಚುಲಿ ಇವರೆಲ್ಲ ಜರ್ಮನಿಯಿಂದ ಅಟ್ಯಾಕ್ ಮಾಡಕ್ಕೆ ಬರ್ತಿರಬಹುದು ಅಂದ್ಬಿಟ್ಟು ಆ ಕಡೆ ಇರುವಂತ ಸೋಲ್ಜರ್ಸ್ ಗಳೆಲ್ಲ ಬಾಂಬ್ ಇಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದರಿಂದ ಇವ್ನ ಇಲ್ಲಿ ಇಕ್ಕೊಂಬಾರ್ದು, ಇವನ್ನ ಸಮುದ್ರಕ್ಕೆ ಕಳಿಸ್ಬಿಡ್ಬೇಕು, ಇನ್ನು ತುಂಬಾ ದೂರ ಕಳಿಸ್ಬೇಕು ಅಂದ್ಬಿಟ್ಟು ಹ್ಯಾಂಗಸ್ ಏನ್ ಮಾಡ್ತಾನೆ ಅಂದ್ರೆ ಕ್ರೂಸೋ ಮೇಲೆ ಕೂತ್ಕೊಂಡು ಅವನ್ನ ಬಿಟ್ಬಿಟ್ಟು ಬರೋಕೆ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಇದನ್ನ ಕ್ಯಾಪ್ಟನ್ ಥಾಮಸ್ ನೋಡ್ಬಿಟ್ಟು ಇದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಹೇಳಕ್ಕೆ ಅಂತ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ತುಂಬಾ ಜೋರಾಗಿ ಮಳೆ ಬಂದಿರೋದ್ರಿಂದ ಕಾಲು ಕನೆಕ್ಟ್ ಆಗ್ತಾ ಇರೋದಿಲ್ಲ. ಇದರಿಂದ ಅಲ್ಲೇ ಹೋಗಿ ಹೇಳೋಣ ಅನ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕಡೆ ಹ್ಯಾಂಗಸು ಕ್ರೂಸೋ ಜೊತೆಗೆ ಮುಂದೆ ಹೋಗ್ತಾನೆ ಇರ್ತಾರೆ. ತುಂಬಾ ಬಾಂಬ್ಗಳು ಬೀಳ್ತಾನೆ ಇರುತ್ತೆ. ಅದರಿಂದ ಎಲ್ಲ ಕ್ರೂಸೋ ತಪ್ಪಿಸ್ಕೊಂಡು ಇನ್ನು ಮುಂದೆ ಹೋಗ್ತಾನೆ ಇರ್ತಾನೆ. ಈ ಕಡೆ ಫಾಸ್ಟ್ ಆಗಿ ಡ್ರೈವಿಂಗ್ ಮಾಡ್ತಾ ಆ ಜಾಗಕ್ಕೆ ಬಂದೇ ಬಿಡ್ತಾರೆ. ಮತ್ತೆ ಆ ಬಾಂಬ್ಗಳ ಬ್ಲಾಸ್ಟ್ ಆಗೋದನ್ನು ಕೂಡ ನಿಲ್ಲಿಸ್ತಾರೆ. ಮತ್ತೆ ಇವ್ರುಗಳು ಒಂದು ಬೋಟ್ ನ ತಗೊಂಡು ಹ್ಯಾಂಗಸ್ ನ ಕಾಪಾಡೋದಕ್ಕೆ ಅನ್ಬಿಟ್ಟು ಆ ಒಂದು ಕ್ರೂಸೋನ ಫಾಲೋ ಮಾಡ್ಕೊಂಡು ಬರೋಕೆ ಶುರು ಮಾಡ್ತಾರೆ ಸಮುದ್ರದ ಹತ್ರ. ಈ ಕಡೆ ಇವರು ಮುಂದೆ ಹೋಗ್ತಾ ಇರ್ತಾರಲ್ಲ ಕ್ರೂಸೋ ಮತ್ತೆ ಹಾಗೆ ಹ್ಯಾಂಗಸ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಎರಡು ಬೆಟ್ಟಗಳ ಮಧ್ಯೆ ಒಂದು ಸಂಧಿಲಿ ಪಾಸ್ ಆಗ್ಬೇಕಾಗಿರುತ್ತೆ ಒಂದು ಸಮುದ್ರಕ್ಕೆ ಜಾಯ್ನ್ ಆಗ್ಬೇಕು ಅಂದ್ರೆ. ಆದ್ರೆ ಆ ಎರಡು ಬೆಟ್ಟಗಳ ಮಧ್ಯೆ ಒಂದು ಬಲೆ ಹಾಕಿರ್ತಾರೆ. ಅದು ಯಾರಪ್ಪ ಅಂದ್ರೆ ಇವರೇ ಆಗಿರ್ತಾರೆ. ಆ ಕಡೆಯಿಂದ ಜರ್ಮನ್ ಸೋಲ್ಜರ್ಸ್ ಗಳು ಸಬ್ಮರೀನ್ ಇಂದ ಅಟ್ಯಾಕ್ ಮಾಡ್ತಾರೆ ಅಂತ ಅಲ್ಲಿ ಒಂದು ಬಲೆನ ಹಾಕಿರ್ತಾರೆ. ಆ ಕಡೆ ಇರುವಂತ ಒಂದು ಸೋಲ್ಜರ್ ಬೈನಾಕುಲರ್ ಇಂದ ನೋಡಿದಾಗ ಈ ಕ್ರೂಸೋನ ಕತ್ತಿರುತ್ತಲ್ಲ ಅದು ಒಳ್ಳೆ ಸಬ್ಮರೀನ್ ರೀತಿ ಕಾಣ್ಬಿಡುತ್ತೆ. ಇದರಿಂದ ಜರ್ಮನಿ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದಾರೆ ಅನ್ಬಿಟ್ಟು ಇವರು ಕೂಡ ಈ ಕಡೆಯಿಂದ ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಕ್ರೂಸೋನು ಕೂಡ ಆ ಒಂದು ಬಾಂಬ್ ಗಳಿಂದನೂ ಕೂಡ ತಪ್ಪಿಸ್ಕೊತಾ ಇರುತ್ತೆ. ಅದಾದ್ಮೇಲೆ ಆ ಸೋಲ್ಜರ್ಸ್ ಗಳು ಇನ್ನೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಅದೇನಪ್ಪ ಅಂದ್ರೆ ನಮ್ಮ ಟೀಮು ಈ ಒಂದು ಸಬ್ಮರೀನ್ ನ ಫಾಲೋ ಮಾಡ್ಕೊಂಡ್ ಬರ್ತೈತೆ, ಈ ಸಬ್ಮರೀನು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತೈತೆ ಅನ್ಬಿಟ್ಟು ಆ ಒಂದು ಬಲೆ ಇರುತ್ತಲ್ಲ ಕಬ್ಬಿಣದಿಂದ ಮಾಡಿರೋ ಬಲೆ ಅದನ್ನ ತುಂಬಾ ಹೈಟ್ ಮಾಡ್ಬಿಡ್ತಾರೆ. ಅದು ಎಲ್ಲೂ ಎಸ್ಕೇಪ್ ಆಗಬಾರ್ದು ಅನ್ಬಿಟ್ಟು. ಇವ್ರಿಗೆ ಗೊತ್ತಿರೋದಿಲ್ಲ ಅದೊಂದು ಪ್ರಾಣಿ ಅಂತ, ಅದೊಂದು ಸಬ್ಮರೀನ್ ಅನ್ಕೊಂಡಿರ್ತಾರೆ. ಈ ಕಡೆ ಕ್ಯಾಪ್ಟನ್ ಥಾಮಸ್, ಆನಾ, ಲೂವಿಸ್ ಇವ್ರು 3 ಜನ ತಡೆಯಕ್ಕಿಂತ ಬರ್ತಾ ಇರ್ತಾರೆ ಇವ್ರುಗಳನ್ನ. ಆದ್ರೆ ಇವ್ರುಗಳಂತೂ ಬಾಂಬ್ ಹಾಕ್ತಾನೆ ಇರ್ತಾರೆ. ಸುಮ್ಮನೆ ಕೂಡ ತುಂಬಾ ಫಾಸ್ಟ್ ಆಗಿ ಈಜೋಡ್ಕೋತಾ ಆ ಒಂದು ಬಲೆ ಹತ್ರ ಬರ್ತಾನೆ. ಅದಾದ್ಮೇಲೆ ಇವ್ರುಗಳಿಗೂ ಕೂಡ ಗೊತ್ತಾಗುತ್ತೆ ಅದೊಂದು ಪ್ರಾಣಿ ಅಂತ. ಅವಾಗ ಹ್ಯಾಂಗಸು ನನಗೆ ನೀನ್ ಚೆನ್ನಾಗಿರ್ಬೇಕು ಕ್ರೂಸೋ, ನನ್ನನ್ನು ಯಾವತ್ತೂ ಕೂಡ ನೀನು ಮರಿಬೇಡ, ನಿನ್ನನ್ನು ಕೂಡ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇವಾಗ ನಿನ್ನ ಮನೆಗೆ ನೀನು ವಾಪಸ್ ಹೋಗ್ಬೇಕು, ಇನ್ನು ಮನುಷ್ಯರ ಮಧ್ಯೆ ಇರ್ಲೇಬೇಡ, ನೀನು ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು ಅನ್ಬಿಟ್ಟು ಈ ಸಮುದ್ರದಿಂದ ಹೇಗಾದ್ರೂ ಮಾಡಿ ಆಚೆಗಡೆ ಹೋಗ್ಬಿಡು ಅನ್ಬಿಟ್ಟು ಅವನು ಕ್ರೂಸಗೆ ಒಂದು ಗುಡ್ ಬೈ ನ ಹೇಳ್ಬಿಟ್ಟು ಅಲ್ಲಿಂದ ಇವ್ರುಗಳ ಬೋಟ್ಗೆ ಹತ್ತುತ್ತಾನೆ. ಕ್ರೂಸನ್ ಕೂಡ ಹ್ಯಾಂಗಸ್ಗೆ ಒಂದು ಥ್ಯಾಂಕ್ಸ್ ನ ಹೇಳ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಈಜೋಡ್ಕೋತಾ ಆ ಒಂದು ಬಲೆ ಮೇಲ್ಗಡೆ ಹಾರ್ಬಿಡುತ್ತೆ. ಹಾರಿದಾಗ ಆ ಬಲೆನೂ ಕೂಡ ಕಟ್ ಮಾಡ್ಕೊಂಡು ಸಮುದ್ರಕ್ಕೆ ಹೊರಟೋಗ್ಬಿಡುತ್ತೆ. ಇದನ್ನ ನೋಡಿ ಇವ್ರುಗಳಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಹಾಗೆ ಸಮುದ್ರದಲ್ಲಿ ಈಜಾಡ್ಕೋತಾ ಅದು ತನ್ನ ಪಾಡಿಗೆ ಹೊರಟೋಗ್ಬಿಡುತ್ತೆ. ಎಲ್ಲರೂ ಕೂಡ ಕ್ರೂಸನ್ನ ಕಳಿಸ್ಬಿಟ್ಟು ದಡಕ್ಕೆ ಬರ್ತಾರೆ. ದಡಕ್ಕೆ ಬಂದಾಗ ತನ್ನ ಮಗನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಅವಾಗ ಹ್ಯಾಂಗಸ್ ಹೇಳ್ತಾನೆ, ನನಗೆ ಗೊತ್ತು ಮಮ್ಮಿ, ನನಗೆ ನಮ್ಮ ತಂದೆ ಬದುಕಿಲ್ಲ ಅಂತ. ಅವಾಗ ಹ್ಯಾಂಗಸ್ನ ಅಕ್ಕ ಕ್ರಿಸ್ಟಿ ಬಾಯ್ಲಿ ನಿಂಗೆ ಏನೋ ಒಂದು ತೋರಿಸ್ತೀನಿ ಅಂದ್ಬಿಟ್ಟು ಒಂದು ಬೆಟ್ಟದ ಮೇಲೆ ಕರೀತಾಳೆ. ಅಲ್ಲಿ ಬಂದು ನೋಡಿದಾಗ ಕ್ರೂಸು ತುಂಬಾ ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಮತ್ತೆ ಹಾಗೆ ಇವ್ರನ್ನ ಕೊನೆ ಸಲ ನೋಡ್ಬಿಟ್ಟು ಒಂದು ಗುಡ್ ಬೈ ನ ಹೇಳಿ ಒಂದು ಥ್ಯಾಂಕ್ಸ್ ನ ಹೇಳಿ ಮತ್ತೆ ಅದು ತನ್ನ ಪಾರ್ಟಿಗೆ ತಾನು ಹೊರಟೋಗ್ಬಿಡುತ್ತೆ. ಇದರಿಂದ ಹ್ಯಾಂಗಸ್ಗೂ ಕೂಡ ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಇವನು ಕೂಡ ಒಂದು ಗುಡ್ ಬೈ ನ ಹೇಳ್ತಾನೆ. ಇಲ್ಲಿಂದ ಸೀನು ಪ್ರೆಸೆಂಟ್ ಗೆ ಬರುತ್ತೆ. ಸುಮಾರು ದಿನಗಳು ಆಗ್ಬಿಡುತ್ತೆ. ಆ ಒಂದು ಕ್ರೂಸೋ ತನ್ನ ಫ್ರೆಂಡ್ ಅನ್ನ ನೋಡೋಣ ಅನ್ಬಿಟ್ಟು ಅವಾಗ ಬರ್ತಾ ಇರುತ್ತಂತೆ. ಇದು ಬರ್ತಾ ಇರೋದ್ನ ಆ ಊರಿನ ಜನಗಳು ಅವಾಗ ನೋಡಿರ್ತಾರಂತೆ. ಬಟ್ ಆದ್ರೆ ಆ ಹುಡುಗ ಯಾವತ್ತೂ ಕೂಡ ಮತ್ತೆ ತನ್ನ ಫ್ರೆಂಡ್ ಅಂದ್ರೆ ಕ್ರೂಸೋನ ನೋಡೇ ಇರೋದಿಲ್ವಂತೆ. ಈ ಒಂದು ಕಥೆನ ಕೇಳಿ ಅಮೆರಿಕನ್ ಟೂರಿಸ್ಟ್ ಗೆ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ ಈ ಒಂದು ಕತೆ, ನಮಗೆ ತುಂಬಾ ಇಷ್ಟ ಆಯ್ತು. ಈ ಕಥೆನ ಹೇಳಿದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಬಿಟ್ಟು ಆ ಕತೆ ಹೇಳ್ತಿದ್ದ ತಾತನ ಹೆಸರನ್ನ ಕೇಳ್ತಾನೆ. ಆದ್ರೆ ಇವ್ನ್ ಬೇರೆ ಯಾರು ಆಗಿರೋದಿಲ್ಲ, ಇವನೇ ಹ್ಯಾಂಗಸ್ ಆಗಿರ್ತಾನೆ. ಇವನು ಇಷ್ಟ ಗಂಟ ಕಥೆನೆ ಹೇಳ್ತಾ ಇರ್ತಾನೆ ತನ್ನ ಲೈಫ್ ಸ್ಟೋರಿನ. ಆ ಟೂರಿಸ್ಟ್ ಗಳು ಕೂಡ ಆ ಒಂದು ಕಥೆನ ಕೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಲೇಡಿ ತನ್ನ ಮಗಳನ್ನ ಕೂಗ್ತಾ ಇರ್ತಾಳೆ, ವಿಲಿಯಂ ಎಲ್ಲಿದೆಯಾ ಅಂತ. ಆಗ ನಾವು ಅವಳ ಮಗುನ ನೋಡ್ತೀವಿ, ವಿಲಿಯಂನ. ಈ ವಿಲಿಯಂಗೆ ಒಂದು ಮೊಟ್ಟೆ ಸಿಗುತ್ತೆ. ಈ ಮೊಟ್ಟೆ ಬೇರೆ ಯಾರ್ದು ಆಗಿರೋದಿಲ್ಲ, ಅದು ಕ್ರೂಸೋದಾಗಿರುತ್ತೆ. ನೆಕ್ಸ್ಟ್ ಇನ್ನೇನು ಇದ್ರ ಒಳಗಡೆ ಕೂಡ ಒಂದು ವಾಟರ್ ಹಾರ್ಸ್ ಇರುತ್ತೆ. ಅದನ್ನ ಈ ಹುಡುಗ ನೋಡ್ಕೋತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿ ನಾನು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವ್ ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ನ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.